ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೆ ಟ್ಯಾಕ್ಸ್ ಟೆರರಿಸಂ ಕಾರಣ. ಉದ್ಯಮಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಐಟಿ ಉದ್ಯಮಿ ಮೋಹನ್ ದಾಸ್ ಪೈ ಹೇಳಿಕೆ ನೀಡಿದ್ದಾರೆ. ಐಟಿ ದಾಳಿ ಮಾಡಬೇಕಾದ್ರೆ ಕೋರ್ಟ್ ಅನುಮತಿ ಪಡೆದು ಬರಲಿ. ಐಟಿ ದಾಳಿ ವೇಳೆ ಊಟ ತಿಂಡಿ ಮಾಡೋದಕ್ಕೂ ಅವಕಾಶ ಕೊಡೋದಿಲ್ಲ. ಐಟಿ ಅಧಿಕಾರಿಗಳ ವರ್ತನೆ ಬಗ್ಗೆ ಕೇಂದ್ರದ ಗಮನಕ್ಕೂ ತರಲಾಗಿದೆ. ಉದ್ಯಮಿ ಸಿದ್ಧಾರ್ಥ್ ಇದೇ ರೀತಿ ಸಾವನ್ನಪ್ಪಿದ್ರು ಅಂತ ಮೋಹನ್ ದಾಸ್ ಹೇಳ್ತಾರೆ. ಸಿಜೆ ರಾಯ್ ಪ್ರಕರಣ ತನಿಖೆ ಮಾಡಿ ಅಂತ ಐಟಿ ದಿಗ್ಗಜ ಒತ್ತಾಯ ಮಾಡ್ತಿದ್ದಾರೆ. ಐಟಿ ದಾಳಿಗಳಿಗೆ ಸಂಬಂಧಪಟ್ಟಂಗೆ ತಾವು ಒಂದು ಈಗ ಪೋಸ್ಟ್ ಮಾಡಿದ್ರಿ, ಇದೊಂದು ಐಟಿ ಟೆರರಿಸಂ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಸರ್. ನೋಡಿ, ಐಟಿ ಟೆರರಿಸಂ ಆಗತ್ತೆ, ಡಿಸ್ಪ್ಯೂಟ್ಸ್ ಜಾಸ್ತಿ ಆಗತ್ತೆ. ಇವರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಮನೆಗೆ ಹೋಗ್ಬಿಟ್ಟು ರೇಡ್ ಮಾಡ್ತಾರೆ. ಮನೆಗೆ ಹೋಗ್ಬಿಟ್ಟು ರೇಡ್ ಮಾಡಿದ್ರೆ ನಿಮ್ಗೆ ಆಚೆ ಬಿಡಲ್ಲ, ಊಟ ಮಾಡಕ್ ಬಿಡಲ್ಲ, ಅಲ್ಲೇ ಒಳಗೆ ಇಟ್ಬಿಟ್ಟು ನಿಮ್ ಸುಮ್ನೆ ಒಂದು ಧಮಕಿ ಕೊಡ್ತಾರೆ. ಆಮೇಲೆ ಎಂಡಲ್ಲಿ ಇದು ಸೈನ್ ಮಾಡು, ಅದು ಸೈನ್ ಮಾಡು, ಸೈನ್ ಮಾಡಿದ್ರೆ ಇದ್ ಮಾಡ್ತಾರೆ, ಸೆಟಲ್ ಮಾಡ್ತಾರೆ. ಅಂದ್ರೆ ಎಲ್ಲಾರ್ಗು ಭಯ ಆಗ್ಬಿಟ್ಟಿದೆ. 3 ದಿನ 4 ದಿನ ಮನೆಯಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಅದು ಆಗ್ಬಾರ್ದು. ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ಹರಾಸ್ಮೆಂಟ್ ಇರುತ್ತೆ ಸರ್ ಐಟಿ ದಾಳಿ ಅಂದ್ರೆ. ಇರ್ಬೇಕು. ಅದಕ್ಕೆ ಅಂತಂದ್ರೆ ಮಾಡಿದ್ದು. ಯಾಕೆ ಮಾಡ್ತಾರೆ ಅವರು? ಯಾಕೆ ಮಾಡ್ತಾರೆ? ನೀವು ಉದ್ಯಮಿಯಾಗಿ ಈಗ ಸಿಜೆ ರಾಯ್ ಅವರ ಕೇಸನ್ನ ನೀವು ಯಾವ ರೀತಿ ಪರಿಗಣಿಸ್ತೀರಾ? ನೋಡಿ, ಸಿಜೆ ರಾಯ್ ಅವರು ಬಿಸ್ನೆಸ್ ಮಾಡ್ತಾ ಇದ್ರು. ಇವ್ರೇನೋ ಕೇರಳದಿಂದ ಬಂದ್ಬಿಟ್ಟು ಎಂಕ್ವೈರಿ ಮಾಡ್ಬಿಟ್ಟು ಆಫೀಸರ್ ಕೂತ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಏನೋ ಮಾತಾಡಿದಾರೆ, ಏನೋ ಮಾಡಿದಾರ. ಈ ಮನುಷ್ಯ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಬಿಟ್ಟಿದ್ದಾನೆ. ಅಂದ್ರೆ ಏನಾಯ್ತು? ಅವ್ನು ಏನೋ ಮಾಡಿರ್ಬೇಕು, ಸೆಟಲ್ ಮಾಡಿರ್ಬೇಕು. ಇಲ್ಲ ಯಾಕೆ ಮಾಡ್ತಾರೆ ಆತ್ಮಹತ್ಯೆ? ಅದಕ್ಕೆ ಇಂಕ್ವೈರಿ ಮಾಡ್ಲಿ. ಇಂಕ್ವೈರಿ ಮಾಡ್ಬಿಟ್ಟು ಏನಾಯ್ತು, ಯಾಕಾಯ್ತು ಅಂತ ಮಾಡ್ಬಿಟ್ಟು ಯಾರ ತಪ್ಪು ಮಾಡಿದ್ರೆ ಆಫೀಸರು ಅವ್ರಿಗೆ ಶಿಕ್ಷಣ ಕೊಡ್ಬೇಕು. ಯಾಕಂದ್ರೆ ಯಾರು ಆತ್ಮಹತ್ಯೆ ಮಾತಿದ್ರ ಮಾಡಲ್ಲ. ಈ ಮನುಷ್ಯ ಬಹಳ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಬಹಳ ದುಡ್ಡಿದೆ, ಫೇಮ್ ಇದೆ, ಬಹಳ ವರ್ಷ ಕೆಲಸ ಮಾಡಿದ್ದಾರೆ. ಈ ತರ ಒಂದು ಅಕಂಪ್ಲಿಷ್ ಇಂಡಿವಿಜುವಲ್ ಅಂದ್ರೆ ಬಿಸ್ನೆಸ್ ಮ್ಯಾನ್ ಸುಮ್ನೆ ಆತ್ಮಹತ್ಯೆ ಮಾಡಲ್ಲ. ಆತ್ಮಹತ್ಯೆ ಮಾಡ್ಬೇಕಾದ್ರೆ ಏನಿದು ಗ್ರೇವ್ ಆಗಿತ್ತು ಅದೇ ಎಂಕ್ವೈರಿ ಮಾಡ್ಬೇಕು. ಅದು ಇನ್ನೊಂದೇನಂದ್ರೆ ನಮ್ಗೆಲ್ಲರಿಗೂ ಜನತೆಗೂ ಈ ತರ ರೇಡ್ ಇಂದ ಪ್ರೊಟೆಕ್ಷನ್ ಬೇಕು. ಯಾಕಂದ್ರೆ ಮನೆಗೆ ಬರೋದು ರೇರೆಸ್ಟ್ ಆಫ್ ರೇರ್ ಕೇಸಸ್ ಇರ್ಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ, ನೀವ್ ಏನು ಮಾಡಿದ್ರು ಫಾನ್ಸಿ ಕೊಡ್ಬೇಕಾದ್ರೆ ರೇರೆಸ್ಟ್ ಆಫ್ ರೇರ್ ಕೇಸಸ್ ಇರ್ಬೇಕು. ರೈಡು ಅಷ್ಟೇ, ರೇರೆಸ್ಟ್ ಆಫ್ ರೇರ್ ಕೇಸ್. ಯಾರೋ ಮನೆಗೆ ಹೋಗ್ತಾರೆ, ಏನೇನೋ ಮಾಡ್ತಾರೆ, 4-5 ಜನ ಕಟ್ಬಿಡ್ತಾರೆ. ಮತ್ತೆ ಚಾರ್ಟ್ ಅಕೌಂಟ್ಸ್ ಹೇಳಿದ್ರೆ ಬಹಳ ಒಂದು ಕತೆ ಅವ್ರು ಹೇಳ್ತಾರೆ, ಎಷ್ಟು ದುಃಖದಿಂದ ಕತೆ ಹೇಳ್ತಾರೆ. ಇದು ದೊಡ್ಡವ್ರಿಗೆಲ್ಲ ಇದು ನಮ್ಗೆ ಅವ್ರಿಗೆ ಮೆಡಿಸಿನ್ ತಗೊಂಡ್ಬಿಟ್ಟಿಲ್ಲ, ಊಟ ಮಾಡಕ್ ಬಿಟ್ಟಿಲ್ಲ, ಮನೆಯಿಂದ ಆಚೆ ಒಳಗ್ ಬಿಟ್ಟಿಲ್ಲ, ಸುಮ್ನೆ ಅವ್ರಿಗೆ ಸೆಟಲ್ ಮಾಡ್ತಾರೆ. ಎಂಟಲ್ಲಿದ್ದರ ಏನೋ ಸಿಕ್ಕಿಲ್ಲ ಆದ್ರೆ ಒಂದು ಡಾಕ್ಯುಮೆಂಟ್ ಸೈನ್ ಮಾಡ್ಬಿಟ್ಟು ಫೋರ್ಸ್ ಮಾಡ್ತಾರೆ. ಎಲ್ಲರೂ ಅದೇ ಹೇಳ್ತಾರೆ. ಈ ತರ ಮಾಡ್ಬಾರ್ದು. ನಮ್ಮ ಗಣತಂತ್ರದಲ್ಲಿ ಈ ತರ ಪವರ್ ಕೊಡಬಾರ್ದು ಇವ್ರಿಗೆಲ್ಲ. ಆಗ ಯಾಕಂದ್ರೆ ಯಾರಾದ್ರೂ ಮನೆಗೆ ಹೋಗ್ಬಿಟ್ಟು ರೇಟ್ ಮಾಡ್ಬೇಕಾದ್ರೆ ಕೋರ್ಟಿಂದ ಆರ್ಡರ್ ತಗೊಳ್ಳಿ. ಕೋರ್ಟಿಗೆ ಹೋಗ್ಬಿಟ್ಟು ಹೇಳಿ, ಈ ಮನುಷ್ಯ ಇದೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತೆಲ್ಲ ತೋರಿಸಿ ಕೋರ್ಟಿಗೆ. ಕೋರ್ಟ್ ಹೇಳ್ಬಿಟ್ಟು ಕೇಳಿ, ಪರ್ಮಿಷನ್ ಕೇಳಿ, ರೇಡ್ ಮಾಡಕ್ಕೆ ಕೋರ್ಟ್ ಕೊಡ್ಲಿ. ಅಮೆರಿಕಲ್ಲೂ ಅಷ್ಟೇ, ಕೋರ್ಟಿಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೋಬೇಕು. ಅಮೆರಿಕ ಆತರ ಮಾಡ್ಬೇಕು. ನಮ್ಗೆ ಪ್ರೊಟೆಕ್ಷನ್ ಇಲ್ಲ. ಅಂದ್ರೆ ಈಗ ಉದ್ಯಮಿಗಳಿಗೆ ಎಲ್ಲೇ ದಾಳಿ ಮಾಡ್ಬೇಕಂದ್ರೆ ಐಟಿ ಅವರು ಕೋರ್ಟ್ ಮುಖಾಂತರವಾಗಿ ಜನತೆಗೆ ನಿಮ್ಗೆ ಯಾರು ಬೇಕಾದ್ರೂ ಆಗ್ಬೋದು ಇದು. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಕೇಸ್ ಒಂದು ಇದು ಸಂಶಯ ಇರಬೇಕು. ಇವರೇನೋ ಮಾಡ್ತಾ ಇದಾರೆ, ದುಡ್ಡಿದೆ ಅಂತ ಪ್ರೂಫ್ ಬೇಕಲ್ಲ. ಆಮೇಲೆ ಬಹಳ ಜನನು ಹೇಳ್ತಾರೆ, ನೀವು ಚಾರ್ಟ್ ಅಕೌಂಟ್ಸ್ ಕೇಳಿ, ಅವ್ರು ಯಾರು ಹೇಳೋದು, ಅವ್ರು ಮುಂಚೆ ನೀವು ರೆಕಾರ್ಡ್ ಅಲ್ಲಿ ಬರೋ ರೆಕಾರ್ಡ್ ಬಂದು ಕೇಳ್ತಾರೆ ಏನೇನು ಯಾಕೆ ಮಾಡಿದ್ರು ಅಂತ. ಸರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.